ಎಸ್ ಡಿ ಎಸ್ ಸ್ಟೂಡೆಂಟ್ಸ್, ತುಂಬ ದಿನಗಳ ನಂತರ ನಾವು ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ಈ ತರಗತಿಗೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಬಟ್ ಒಂದು ಮಕ್ಕಳ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಸೆಕ್ಷನ್ಸು ಕೂಡ ಕವರ್ ಮಾಡಿದ್ದೀನಿ. ಬಟ್ ಒಂದೇನಪ್ಪ ಅಂದರೆ ಸ್ವಲ್ಪ ಕೆಲವು ಸೆಕ್ಷನ್ಸು ತುಂಬ ಒಳ್ಳೆ ರಿಯಾಕ್ಷನ್ ಸಿಕ್ತು. ಸೊ ಅಷ್ಟೇ, ನಿಮ್ಮ ಇಂಟ್ರೆಸ್ಟ್ ನೋಡಿ ನನಗೂ ತುಂಬ ಖುಷಿ ಆಯಿತು. ಇನ್ನು ಕೆಲವು ಸೆಕ್ಷನ್ಸ್ನ ಬಂದರೆ ತುಂಬ ನೀರಸವಾದ ಪ್ರತಿಕ್ರಿಯೆ ಇತ್ತು. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಇವತ್ತು ಕೂಡ ಅದು ಬೇಸರ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ಮನುಷ್ಯ ನಡೆಯುವಾಗ ಇಡ್ಬೋದು, ಸಹಜ. ಸೊ ಅದೇ ಥರ ಈ ರೌಂಡಲ್ಲಿ ಏನಾದರೂ ನೀವು ಅದನ್ನು ತಿದ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಶಾಭಾವದೊಂದಿಗೆ ನಾನು ಇವತ್ತು ಕೃಷ್ಣೇಗೌಡ ಆನೆಯನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನಾವೇನು ಮಾಡಿದ್ದೀವಪ್ಪ ಅಂದರೆ ಮೊದಲ 4 ಅಧ್ಯಾಯಗಳನ್ನು ಗಮನಿಸಿದ್ವಿ. ಮೊದಲ 4 ಅಧ್ಯಾಯಗಳಲ್ಲೂ ಕೂಡ ಆನೆಯ ತಪ್ಪಿಲ್ಲದಿದ್ದರೂ ಕೂಡ ತನ್ನ ಮೇಲೆ ಎಷ್ಟರ ಮಟ್ಟಿಗೆ ಅದು ಆ ತಪ್ಪನ್ನು ಹೊರಿಸಿದ್ರು, ಅದಕ್ಕೆ ಮನುಷ್ಯ ತಾನೇ ಕಾರಣ ಆಗಿದ್ದರೂ ಕೂಡ ಆ ತಪ್ಪನ್ನೇನು ಮಾಡ್ದ, ಆನೆ ಮೇಲೆ ಹಾಕುವಂಥ ಒಂದು ಪ್ರಸಂಗವನ್ನು ನಾವು 4 ಅಧ್ಯಾಯಗಳಲ್ಲಿ ನೋಡಿದ್ವಿ. ಪ್ರಸ್ತುತ 4ನೇ ಕೊನೆಯ ಅಧ್ಯಾಯವನ್ನು ನಾನು ನೋಡೋದಾದರೆ ಅದರಲ್ಲಿ ನಿಮಗೆ ಮುಖ್ಯವಾಗಿ 2 ಇಂಪಾರ್ಟೆಂಟ್ಸ್ನ ಹೇಳಿದ್ದೆ. ಒಂದು, ಲಾರಿ ಡ್ರೈವರ್ ಪರಂಧಾಮಕ್ಕೆ ಹೋದಂಥ ಕತೆ, ಯಾವ ರೀತಿ ಹೋದ ಅಂತ ಹೇಳಿ ಆ ಜಾಗ ಬಿದ್ದು ಸತ್ತಂಥ ವಿಷಯ. ಸೊ ನೆಕ್ಸ್ಟ್ ಅದನ್ನು ಹೊರತುಪಡಿಸಿದ್ರೆ ದುರ್ಗಪ್ಪನಿಗೆ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಹೇಗೆ, ಈ 2 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಅಂತ 4 ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಾವು ನೋಡಿದ್ವಿ. ಇಷ್ಟಾದಮೇಲೆ ನೆಕ್ಸ್ಟು ಆ ಕಳಸ ಲೈನು ಹಾದು ಹೋಗಿರ್ತಕ್ಕಂಥದ್ದು ಯಾವ ಯಾವ ಹಳ್ಳಿಗಳ ಮುಖಾಂತರ ಆ ಲೈನು ಹಾದು ಹೋಗಿತ್ತು. ಸೊ ಅದಕ್ಕೋಸ್ಕರ ದುರ್ಗಪ್ಪನಿಗೆ ಆ ಕಳಸ ಲೈನು ಯಾವ ರೀತಿ ತುಂಬ ಹಿಂಸೆ ಅನ್ನಿಸ್ತಾ ಇತ್ತು. ಸೊ ಇಷ್ಟು ನಾವು 4 ಅಧ್ಯಾಯಗಳಲ್ಲಿ ನೋಡ್ಕೊಂಡಿದ್ವಿ. ಈಗ ಮುದ್ದೆ ನಾವೇನು ಮಾಡೋಣ, ಅಧ್ಯಾಯ 5ನ ಕಂಪ್ಲೀಟ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೇಖಕರು ಮುಂದುವರಿಸ್ತಾರೆ. ನಾನು ಎಲೆಕ್ಟ್ರಿಕ್ ಬಿಲ್ನ ಕಟ್ಟಿ ಆ ಕಟ್ಟೋದಕ್ಕೆ ಅಂತೇಳಿ ವೆಟರ್ನರಿ ಆಸ್ಪತ್ರೆ ಹತ್ರ ಹೋಗ್ತಾ ಇದ್ದೆ. ಪ್ರಾಣಿ ಆಸ್ಪತ್ರೆ ಇರುತ್ತಲ್ಲ, ಪಶು ಪಕ್ಷಿಗಳದ್ದು, ಆ ವೆಟರ್ನರಿ ಆಸ್ಪತ್ರೆ ಹತ್ರ ಹೋಗ್ಬೇಕಾದ್ರೆ ಪೋಸ್ಟ್ಮನ್ ಜಬ್ಬಾರ್ನ ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಪೋಸ್ಟ್ಮನ್ ಗೊತ್ತಾ, ಆ ಪೋಸ್ಟ್ಮ್ಯಾನ್ ಜಬ್ಬಾರ್ ಇದಲ್ಲ, ಆ ಪೋಸ್ಟ್ಮ್ಯಾನ್ ಜಬ್ಬಾರ್ನ ಲೂನಾ, ಯಾಕೆ ಎಲ್ಲ ಮನೆಗೂ ಪೋಸ್ಟ್ ಲೆಟರ್ಸ್ನ ಕೊಡಬೇಕಲ್ಲ, ಹಾಗಾಗಿ ಆತ ಏನು ಮಾಡಿದ, ಅವನ ಲೂನಾ ಅಲ್ಲೇ ಪಕ್ಕದಲ್ಲಿ ನಿಂತಿತ್ತು. ಪೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗ್ಝಿನ್ಗಳ ಏಜೆನ್ಸಿಯನ್ನು ಮಾಡ್ತಾ ಇದ್ದರಿಂದ ಅವನ ಚೀಲದಲ್ಲಿ ಎಲ್ಲವನ್ನು ತುಂಬಿಕೊಂಡು ನೋಡೋದಕ್ಕೆ ಹೆಂಗಿತ್ತಪ್ಪ ಅಂದರೆ ಅದು ಅಗಸರ ಕತ್ತೆ ಮೇಲೆ ಆ ಮೇಲ್ಗಡೆ ಹೇರನ್ನು ಒರೆಸುತ್ತೆ ನೋಡಿ, ಬಟ್ಟೆ ಗಂಟು, ಅದರ ರೀತಿ ಆ ಲೂನಾದ 2 ಪಾರ್ಶ್ವಕ್ಕೆ, ಒಂದು ಕಡೆ ಸೈಡ್ಗೆ ಒಂದು ಕಡೆ, ಇನ್ನೊಂದು ಕಡೆ ಸೈಡಲ್ಲೂ ಅಷ್ಟೇ, 2 ಕಡೆಗೆ ಸಮನಾಗಿ ಏನು ಮಾಡಿದ್ದ ಅಲ್ಲಿ ಹಾಕಿದ್ದ. ಅದನ್ನ ಆ ಚೀಲ, ಮ್ಯಾಗ್ಝಿನ್ಸು, ಪೋಸ್ಟು ಡಬ್ಬ, ಅವೆಲ್ಲ ಲೆಟರ್ಸ್ ಇರ್ತಾವಲ್ಲ ಅವು ಅಷ್ಟನ್ನು ಕೂಡ 2 ಕಡೆ ಹಾಕಿದ್ದ. ಅಯ್ಯೋ, ಆ 2 ಪಾರ್ಶ್ವ ಮೀನ್ಸ್ ಈ ಕಡೆ ಭಾಗ ಆ ಕಡೆ ಭಾಗ 2ಕ್ಕೂ ಕೂಡ ಹಾಕಿದ್ದ. 3 ದಿನದಿಂದ ಪೋಸ್ಟ್ ಕೊಟ್ಟಿರಲಿಲ್ಲ. ಯಾಕೆ ಕಷ್ಟ ಆಯಿತು ಅಂದರೆ ಅವನು 3 ದಿನ ಆಗಿದ ನಂತರ ಕೂಡ ಏನು ಮಾಡಿದ, ಆ ಪೋಸ್ಟ್ ಲೆಟರ್ಸ್ನ ವಿಲೇವಾರಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾವಾಗ ಆಕ್ಷೇಪಿಸಿದ್ರು, ಯಾರಾದರೂ ಕೇಳಿದ್ರೆ, ಏನೋ 3 ದಿನದಿಂದ ಲೆಟರ್ಸ್ನ ಕೊಟ್ಟಿಲ್ಲ, ಹಂಗೆ ಉಳಿಸ್ಕೊಂಡಿಯಾ, ಯಾರಾದರೂ ಆ ವಿಷಯವಾಗಿ ಅವನನ್ನು ಆಕ್ಷೇಪಣೆ ಮಾಡಿದ್ರೆ ಹೇಳಿಕೆ ಕೊಡ್ತಾ ಇರ್ತಾನೆ ನೋಡಿ. ಇನ್ವರ್ಟೆಡ್ ಕಾಮದಲ್ಲಿದೆ ಈ ಉದ್ಧರಣ ಚಿಹ್ನೆ ಅಂತ ಕರಿತೀವಿ ನಾವು ಇದನ್ನು. ಉದ್ಧರಣ ಚಿಹ್ನೆ ಅಂದರೆ ಏನಪ್ಪ ಅಂದರೆ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೀಬೇಕಾದ್ರೆ ಈ ಉದ್ಧರಣ ಚಿಹ್ನೆ ಬಳಸಬೇಕು. ಯಾರು ಹೆಂಗೆ ಹೇಳಿದ್ದಾರೆ ಆ ಹೇಳಿಕೆಯನ್ನು ಯಥಾವತ್ತಾಗಿ ಬರೀಬೇಕು ಅಂದರೆ ಈ ಡಬಲ್ ಇನ್ವರ್ಟೆಡ್ ಕಾಮ ಅಂತ ಹಿಂಗೆ ಕರಿತೀವಿ, ಅದನ್ನು ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಹೇಳ್ತಾನೆ, ಅಯ್ಯೋ ಯಾವ ಮದುವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನ ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ. ಯಾವ ಮದುವೆ ಮನೆ ಕಾರ್ಡ್ಸ್ ಸರ್, ನೀವೇನು ಹೋಗಲ್ವಾ ಮದುವೆಗೆ, ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಅಂತೇಳಿ ಅಸಡ್ಡೆಯಿಂದ ಹೇಳ್ತಾ ಇದ್ದ. ತುಂಬ ಅಸಡ್ಡೆ, ಅದಕ್ಕೆ ನೋಡಿ ಅದ್ರ ಬಗ್ಗೆನೂ ಆಸಕ್ತಿ ಇಲ್ಲ, ಅಸಡ್ಡೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದ. ನೀವೇನು ಹೋಗೋದಿಲ್ಲ ಬಿಡಿ ಸರ್ ಅಂತ. ವೆಟರ್ನರಿ ಆಸ್ಪತ್ರೆ ಎದುರು ನನ್ನನ್ನು ನೋಡ್ತಿದ್ದಂಗೆ ಕುಂಟುತ್ತಾ ನನ್ನ ಬಂದ. ಸರ್ ನಾನು ನೋಡ್ತಿದ್ದೆ ಹೆಂಗೆ ಮಾಡ್ತಾನೆ, ನಿಧಾನಕ್ಕೆ ಬಂದ, ಹಿಂಗೆ ನಿಧಾನಕ್ಕೆ ಕುಂಟ್ಕೊಂಡು ಬಂದ. ನನ್ನ ನೋಡಿ ಅಲ್ಲಿಗೆ ಇದ್ದಕ್ಕಿದ್ದಂತೆ ಚೆನ್ನಾಗಿದ್ದಂಥ ವ್ಯಕ್ತಿ ಕುಂಟ್ತಾ ಬರ್ತಾ ಇದ್ದಾನೆ ಅರ್ಥ ಏನು, ನಾಟಕ ಮಾಡ್ತಿದ್ದಾನೆ ಅಂತ ಅನ್ನಿಸ್ಬೋದು. ನೋಡೋಣ ಏನಾಗುತ್ತೆ. ಜಬ್ಬಾರು ಲೈಮನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದಂಥ ಮನುಷ್ಯ ನೋಡಿ. ಒಂದು ದುರ್ಗಪ್ಪನಿಗೆ ಆ ಲೈನಿನ ಸಮಸ್ಯೆ ಇದೆಯಲ್ಲ, ಅದೇ ರೀತಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನು ಪೋಸ್ಟ್ಮನ್ ಜಬ್ಬಾರ್. ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ. ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿಲ್ಲ, ಆ ಕೇಂದ್ರ ಸರ್ಕಾರದ ನೌಕರನಷ್ಟೇ. 16 ವರ್ಷ ಕೆಲಸ ಮಾಡಿದ್ದಾನೆ. 16 ವರ್ಷದಿಂದ ಕೆಲಸ ಮಾಡ್ತಿದ್ರೂ ಕೂಡ ಇನ್ನೂ ಟೆಂಪರರಿ ಆಗಿದ್ದಾನೆ. ಅವನ ಕೆಲಸ ಪರ್ಮನೆಂಟ್ ಆಗಿಲ್ಲ, ಟೆಂಪರವರಿಯಾಗೇ ಇದ್ದಿದ್ದರಿಂದ ಅವನ ಸಂಬಳ ಎಷ್ಟಪ್ಪ ಅಂದರೆ 60 ರೂಪಾಯಿ. ನೋಡಿ, 16 ವರ್ಷ ಸರ್ವಿಸ್ ಮಾಡಿದ್ದಾನೆ, ಸಂಬಳ ಎಷ್ಟು ಅವನಿಗೆ? 60 ರೂಪಾಯಿ ಸಂಬಳ.
ಪೋಸ್ಟ್ ಮ್ಯಾನ್ ಜಬ್ಬಾರ್ನಿಗೆ ಎಷ್ಟು ಸಂಬಳ ಸಿಗ್ತಾಯಿತ್ತು ಅಂತ ಕೇಳಿದ್ರೆ, ಸೊ ವಿಡಿಯೋದಂತ ಅದನ್ನು ಕ್ವಶನ್ ಕೇಳ್ತೀನಿ. 60 ರೂಪಾಯಿ ಸಂಬಳ ಸಿಗ್ತಾಯಿತ್ತು. ಆ ಸಂಬಳದಿಂದ ಹೊಟ್ಟೆ ಉರಿಯೋದಕ್ಕೆ ಸಾಧ್ಯ ಇಲ್ಲದೆ 60 ರೂಪಾಯಿ ಯಾರು ತಾನೇ ಜೀವನ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ 108 ಪತ್ರಿಕೆಗಳ ಏಜೆನ್ಸಿನ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಈ ಚಂದಾದಾರನಾಗಿ ಮಾಡ್ಕೊತಿದ್ದ. ಪೋಸ್ಟ್ ಕೊಡೋಕೆ ಹೋಗೋದು, ಅಲ್ಲಿ ತನ್ನ ಮ್ಯಾಗ್ಝಿನ್ ಇರ್ತಲ್ಲ ಅದನ್ನು ಅವ್ರಿಗೆ ತೋರಿಸಿ, ನೋಡಿ ಹಿಂಗೆಲ್ಲ ಬರ್ದೀನಿ ಅಂತೇಳಿ ಅವ್ರನ್ನ ಚಂದಾದಾರನಾಗಿ ಮಾಡ್ಕೊಂಬಿಡೋದು. ಅವ್ರ ಹತ್ರ ತಿಂಗಳ ಹಾಕೋದು, ಅಮೌಂಟ್ ಕಲೆಕ್ಟ್ ಮಾಡ್ಕೊಳೋದು, ಈ ಥರ ಮಾಡ್ತಾಯಿದ್ದ. ಪೋಸ್ಟಿನ ಜೊತೆಗೆ ಮ್ಯಾಗ್ಝಿನ್ಗಳ ಕಂತಿಗೆನೂ ಕೂಡ ಒತ್ಕೊಂಡು ಅವ್ನು ತಿರುಗಬೇಕಾಗಿತ್ತು. ಇಷ್ಟು ಕಷ್ಟಪಡ್ತಾ ಇದೆ ನೋಡಿ ಪೋಸ್ಟ್ ಮ್ಯಾನ್ ಜಬ್ಬಾರ್. ನಾನೊಮ್ಮೆ ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಅಂತಂದರೂ 2 ಲಕ್ಷ ಕಿಲೋಮೀಟ್ರ್ ನಡೆದಿದೆಯಾ ನೋಡಿ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋದು. ಕ್ಯಾಲ್ಕುಲೇಟರ್ ತಗೊಂಡ್ರು, ಲೆಕ್ಕ ಹಾಕಿದ್ರು, 12 ವರ್ಷಕ್ಕೆ 2 ಲಕ್ಷ ಕಿಲೋಮೀಟ್ರು ನಡೆದಿದೆಯಾ ಅಂದರೆ ಎಷ್ಟು ಸವಿಸಿದೆಯಾ ದಾರಿನೇ ಅಂತಂದರೆ ಅದನ್ನೇ ಹೇಳಿಕೆ ಕೊಡ್ತಾರೆ. ನಿನ್ನ ಮೂಗಿನ ನೇರಕ್ಕೆ ನಡೆದಿದ್ದರೆ ಅವ್ರು ಲೆಕ್ಕ ಹಾಕಿದೆಷ್ಟು 12 ವರ್ಷಕ್ಕೆ, ಇನ್ನೂ 4 ವರ್ಷದ ಲೆಕ್ಕ ಹಾಕಿಲ್ಲ. ನೀನು ಹೋಗಿರೋದು ನೋಡಿದ್ರೆ ನಿನ್ನ ಮೂಗಿನ ನೇರಕ್ಕೆ ಅಂದರೆ ನೆಟ್ಟು ಸ್ಟ್ರೈಟಾಗಿ ಹೋಗಿದ್ದಿದ್ರೆ ಇಡೀ ಭೂಮಂಡಲ ಏನು ಮಾಡ್ಬೋದಾಗಿತ್ತು, ಒಂದು ರೌಂಡ್ ಸುತ್ತಬೋರ್ಬೋದಿತ್ತು ಅಂತ ನಾನೇ ಹೇಳಿದೆ. ಲೇಖಕರು ಹೇಳ್ತಾರೆ, ನಿನ್ನ ಮೂಗಿನ ನೇರವಾಗಿ ಒಂದೇ ಸಮಕ್ಕೆ ಹಿಂಗೆ ಹೋಗಿದ್ರೆ ಸುತ್ತಕೊಂಡು, ಏಕೆಂದರೆ ಪ್ರಪಂಚ ಗುಂಡುಗಿದೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಇಡೀ ಭೂಮಂಡಲವನ್ನೇ ಒಂದು ಸುತ್ತಾಗ್ತಾಯಿದ್ರು ಅಂತ ಹೇಳಿದೆ. ಅದನ್ನು ಕೇಳಿ ಅವನ ಮುಖ ಹಿಂಚ್ಕೊಂಡು ತನ್ನನ್ನು ಈ ದುರ್ದೆಸೆಯಲ್ಲಿಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು, ಪ್ರಧಾನಮಂತ್ರಿಗಳನ್ನು ಶಪಿಸ್ತಾನೆ. ಏಕೆ, ತನ್ನ ಕೆಲಸವನ್ನು ಪರ್ಮನೆಂಟ್ ಮಾಡಿಬಿಟ್ಟಿದ್ರೆ ಅವನಿಗೂ ಒಳ್ಳೆ ಸಂಬಳ ಬರ್ತಾಯಿತ್ತು. ಆದರೆ ತನ್ನನ್ನು ಪರ್ಮನೆಂಟ್ ಮಾಡಿಲ್ಲ, ಇನ್ನೂ ಕೂಡ ಟೆಂಪ್ರವರಿ. 16 ವರ್ಷ ಸರ್ವಿಸ್ ಮಾಡಿದ್ದಾನೆ. ಸರ್ವಿಸ್ ಮಾಡಿದರೂ ಇನ್ನೂ ಅವನು ಟೆಂಪ್ರವರಿ ಆಗಿದ್ದಾನೆ. ಎಂದರೆ ಅವನು ತನ್ನ ಈ ಕೆಟ್ಟತನಕ್ಕೆ, ಆ ಕೆಟ್ಟ ದೆಸೆಗೆ ಆತ ಪ್ರಧಾನಿ ಮಂತ್ರಿಯನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಇಬ್ಬರನ್ನೂ ಕೂಡ ಏನು ಮಾಡ್ಕೊತಾನೆ, ಶಪಿಸ್ತಾನೆ, ಬೈಕೊಂತಾನೆ. ಮೂಡಿಗೆರೆಯಂಥ ಕುಗ್ರಾಮ ಆಧುನೀಕರಣಗೊಳ್ಳುತ್ತಿರ್ತಕ್ಕಂಥ ಟೆಲಿಫೋನ್ ಎಕ್ಸ್ಚೇಂಜ್, ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ಕೂಡ ತಮ್ಮ ಸೇವೆಯನ್ನು ವಿಸ್ತರಿಸ್ತಾ ಹೋದರು. ಆ ಮೂಡಿಗೆರೆ ಅಂತ ಒಂದು ಹಳ್ಳಿ ಕುಗ್ರಾಮವಾಗಿತ್ತು. ಕುಗ್ರಾಮ ಅಂದರೆ ಏನು, ನೀರು ಕರೆಂಟು ಏನೂ ಇಲ್ಲದೆ ವ್ಯವಸ್ಥೆ ಆಗಿತ್ತು. ಆದರೆ ಈಗೇನಾಗ್ತಾಯಿದೆ, ಆಧುನೀಕರಣ ಹೋಗ್ತಾ ಇದೆ, ಹೊಸ ನವೀಕರಣ ಆಗ್ತಾಯಿದೆ, ಮಾಡರ್ನಿಸಮ್ ಆಗ್ತಾಯಿದೆ. ಇವಾಗ ಏನಾಗಿದೆ, ಟೆಲಿಫೋನ್ ಬಂದಿದೆ, ಟೆಲಿಫೋನ್ ಎಕ್ಸ್ಚೇಂಜ್ ಬಂದಿದೆ, ವಿದ್ಯುತ್ತು ಓಕೆ, KEBನೂ ಕೂಡ ಬಂದಿದೆ. ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಮಾಡಬೇಕು, ಈಗ ಅವರು ಅಪ್ಡೇಟ್ ಆಗಬೇಕು. ಅವರು ಕೂಡ ತಮ್ಮ ಸೇವೆಯನ್ನು ವಿಸ್ತರಿಸ್ತಾ ಹೋದರು. ಯಾಂಡ್ ಪೋಸ್ಟ್, ಬಿದ್ರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನ ನೇತಾಕ್ತಾರೆ. ಅವರ ಡಬ್ಬಗಳು ನೋಡಿರ್ಬೇಕಾದ್ರೆ ನೀವು ಹಿಂಗಿರ್ತಾವಲ್ಲ, ಆ ಕೆಂಪು ಪೋಸ್ಟ್ ಬಾಕ್ಸ್ದು ಹಿಂಗಿರುತ್ತೆ. ಇಲ್ಲಿಗೆ ಡಬ್ಬ ಏನಿದು, ಇವು ಕೆಂಪು ಡಬ್ಬಗಳನ್ನ ಅಲ್ಲಲ್ಲೇ ತೂಗಾಕಿರ್ತಾರೆ. ಇವಾಗೆಲ್ಲ SMS ಬಂದಿದೆ, ಹಾಗಾಗಿ ವಾಟ್ಸಪ್ ಬಂದಿದೆ, ಮತ್ತು ಮೆಸೆಂಜರ್ ಇದೆ, ಸುಮಾರು ಬೇರೆ ಇನ್ಸ್ಟಾಗ್ರಾಮು, ಟೆಲಿಗ್ರಾಮ್ ಬೇಜಾನ್ ಆಪ್ಸ್ ಇರೋದ್ರಿಂದ ಇವಾಗ ಮೇ ಬಿ ಪೋಸ್ಟ್ಗಳನ್ನ ನಾವು ಬಳಸೋವಂಥದ್ದು ಕಡಿಮೆ ಆಗಿದೆ. ಆದರೂ ಅವುಗಳ ಮಹತ್ವ ಅಂತೂ ನಾವು ಮರೆಯೋಂಗಿಲ್ಲ. ತುಂಬ ಅಸಾಧಾರಣವಂಥ ಸೇವೆಯನ್ನು ಸಲ್ಲಿಸಿದ್ದಾವೆ. ಇಲ್ಲೆಲ್ಲ ಹಾಕಿರ್ತಾರೆ ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿ, ಮತ್ತು ಇಲ್ಲೆಲ್ಲನೂ ಕೂಡ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕಿದರು. ಹೊಸದಾಗಿ ಅಪ್ಡೇಟ್ ಆಗ್ತಾಯಿದ್ರು. ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕುವುದು ಕಡಿಮೆ ಖರ್ಚಲ್ವೇ. ನೋಡಿ ಎಂಥ ಉಳಿತಾಯ ಆಗುತ್ತೆ. ಈಗ ಅಲ್ಲೊಂದು ಪೋಸ್ಟ್ ಆಫೀಸ್ ತೆಗೆಯೋದ್ರ ಬದಲು ಇಲ್ಲೊಂದು ಪೋಸ್ಟ್ ಡಬ್ಬ ಇಟ್ಬಿಡೋದು. ಎಲ್ಲ ಪೋಸ್ಟ್ನವ್ರನ್ನೇ ಮಾಡ್ತಾರೆ, ತಂದು ತುಂಬಿದ್ರೆ ಮಿಡಲಲ್ಲಿ ಒಂದು ಸೆಂಟ್ರನ್ನ ಮಾಡ್ಕೊಳೋದು. ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿ ಹಾಕಿಕೊಂಡವ ಅಂತಂದರೆ ಅದು ಜಬ್ಬಾರ್ ಸಾಹೇಬ. ನೋಡಿ, ಅಲ್ಲಿ ಒಂದು ಪೋಸ್ಟ್ ಡಬ್ಬಿನ ಆಫೀಸ್ನ ತೆಗೆದಿದ್ರೆ ಅಲ್ಲಿ 2-3 ಜನ ಕೆಲಸಕ್ಕೆ ಇರ್ತಾಯಿದ್ರು, ಇವನಿಗೆ ಕಡಿಮೆ ಆಗ್ತಾಯಿದ್ರು. ಬಟ್ ಏನು ಮಾಡಿದ್ರು, ಪೋಸ್ಟ್ ಡಬ್ಬ ಹಾಕಿದ್ರು. ಇಲ್ಲೊಂದು ಡಬ್ಬ, ಅಲ್ಲೊಂದು ಡಬ್ಬ, ಅಲ್ಲೊಂದು ಡಬ್ಬ ಹಾಕಿದ್ರು. ಈ ಎಲ್ಲ ಡಬ್ಬಗಳನ್ನು ಕೂಡ ಕಲೆಕ್ಟ್ ಮಾಡೋಂಥ ಕೆಲಸ ಯಾರಿಗೆ ಬರುತ್ತೆ, ಇವನಿಗೆ ಬರುತ್ತೆ. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸು ಎಲ್ಲೆಲ್ಲಿದ್ದಾವೆ ಅಲ್ಲಿಗೆಲ್ಲನೂ ಕೂಡ ಹೋಗಿ ಪೋಸ್ಟನ್ನು ಸಂಗ್ರಹ ಮಾಡಿಕೊಂಡು ಹೆಡ್ ಆಫೀಸಿಗೆ ಕೊಡಬೇಕು. ಫಸ್ಟು ಹೆಡ್ ಆಫೀಸಿಗೆ ಕೊಡಬೇಕು. ಹೆಡ್ ಆಫೀಸಿಂದ ನೆಕ್ಸ್ಟ್ ಏನು ಮಾಡುತ್ತೆ, ಬೇರೆ ಸಬ್ ಆಫೀಸ್ಗಳಿಗೆ ಹೋಗುತ್ತೆ. ನಡೆದಾಗಲಿ ಸೈಕಲ್ನಾಗಲಿ ತಿರುಗಲಾರದೆ ಅವನು ಸೋತೋದ. ನಡ್ಕೊಂಡು ಓಡಾಡ್ತಾ ಇದ್ದ, ಎಷ್ಟು ದಿವಸ ಅಂತ ಆಗುತ್ತೆ. ಮತ್ತು ಅದಾದಮೇಲೆ ಸೈಕಲ್ನಲ್ಲಿ ಆಗ್ತಿದ್ದ, ಅದು ಕೂಡ ಎಷ್ಟು ಹಿಂಸೆ ಅಂತ ಆಗುತ್ತೆ, ಸುಸ್ತಾಯಿತು. ಸೊ ಹೀಗೆ ನಡ್ಕೊಂಡಾಗಲಿ ತಿರುಗಾಡ್ಕೊಂಡಾಗಲಿ ಮತ್ತು ಸೈಕಲಲ್ಲಾಗಲಿ ಹೋಗೋದಕ್ಕೆ ಸಾಧ್ಯ ಆಗದೆ ಕೊನೆಗೆ ಸೋತು ಹೋಗ್ತಾನೆ. ಸೋತು ಹೋದವನೇ ಏನು ಮಾಡ್ದ, ಒಂದು ಸೆಕೆಂಡ್ ಹ್ಯಾಂಡು ಲೂನಾ ಮೊಪೆಡ್ನ ತೊಗೊತಾನೆ. ಪಾಪ ಫಸ್ಟ್ ಹ್ಯಾಂಡ್ ತೊಗೊಳೋಕೆ ಅಂತ ದುಡ್ಡಿಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾನೆ, ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್, ಹಳೆಯ ಕಾಲದಲ್ಲಿ ಬರ್ತಾಯಿತ್ತು ನೋಡಿ ಲೂನಾ, ಇವಾಗೆಲ್ಲ ಲೂನಾಗಳು ಇನ್ನೂ ಇಲ್ಲ. ಆ ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್ನ ತೊಗೊಂಡ.
ಅದು ಕೂಡ ಇವನಿಗೆ ಲೂನಾ ಕೊಳ್ಳೋದಕ್ಕೆ ಪೂರ್ತಿ ಹಣ ಸಂದಾಯ ಮಾಡಿಲ್ಲ. ಏನು ಮಾಡಿದ್ದಾನೆ, ಸಾಲ ಕೊಡ್ತಕ್ಕಂಥ ಸ್ಕೀಮ್ ಬಂದಿದೆ. ಆ ಸಾಲ ಕೊಡುವ ಸ್ಕೀಮ್ ಬಂದಿದ್ದರಿಂದ ಆ ಮೂಡಿಗೆರೆಯಿಂದ ಬಿದಿರಳ್ಳಿವರೆಗೆ ಇಳಿಜಾರೇ ಇದ್ದರಿಂದ ಲೂನಾವನ್ನು ಸ್ಟಾರ್ಟ್ ಮಾಡದೆ ಮೇಲೆ ಕೂತ್ಕೊಂಡು ಸದ್ದಿಲ್ಲದೆ ಅವನು ಬಿದಿರಳ್ಳಿ ತಲುಪ್ತಾ ಇದ್ದ. ಎಷ್ಟು ಬುದ್ಧಿವಂತ ನೋಡಿ. ಮೇಲ್ಗಡೆ ಕೂತ್ಕೊಂಡು ಮೇಟ್ ಏನು ಮಾಡ್ತಿದ್ದ, ಡೌನ್ಗೆ ಈಸಿಯಾಗಿ ಹೋಗ್ತಾ ಇದ್ದ. ಏನು ಸರ್ ಈಸಿ ಅಂತ ಅನ್ಬೋದು, ಆಮೇಲೆ ಗೊತ್ತಾಗುತ್ತೆ. ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲು ಉಳಿತಾಯ ಆಗುತ್ತಿದೆ ಅಂತೇಳಿ ಅವನು ತಿಳ್ಕೊಂಡಿದ್ದ. ಸೊ ಇದರಿಂದ ಏನಾಯಿತು, ಅವನಿಗೆ ನಾನು ಅರ್ಧಕ್ಕರ್ಧ ಪೆಟ್ರೋಲ್ನ ಸೇವ್ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಅನಿಸಿತ್ತು. ಆದರೆ ವಾಪಸ್ ಹೋಗ್ತಾ ಹೋಗ್ತಾ ಅವನು ಮತ್ತು ಅವನನ್ನು ಮತ್ತು ಅವನ ಪುಸ್ತಕದ ಹೊರೆಯನ್ನು ಎರಡೂ ಕೂಡ ಹೊತ್ಕೊಂಡಂಥ ಲೂನಾ ಮೂಡಿಗೆರೆಗೆ ಇದ್ದಂಥ ಉಬ್ಬು ಬರಬೇಕಾದ್ರೆ ಓಕೆ ತಗ್ಗು ಇಳಿಜಾರು, ಅದೇ ರಿಟರ್ನ್ ಹೋಗ್ಬೇಕಾದ್ರೆ ಅಪ್ಪಿರುತ್ತಲ್ವ, ಆ ಉಬ್ಬಿನಲ್ಲಿ ಕಿರ್ರೋ 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 ಅಂತ ಹೇಳಿ ರಸ್ತೆಯನ್ನು ಪರಚುವಂತೆ ಪರಚಬೇಕಾದ್ರೆ ಸೌಂಡ್ ಬರ್ತದೆ ನೋಡಿ, ಆ ಥರ ಪರಚುವಂತೆ ಕೂಗುತ್ತಾ ಹೋಗುವಾಗ ಮತ್ತು ಬರುವಾಗ ಉಳಿಸಿದ್ರಲ್ಲ ಪೆಟ್ರೋಲು ಅಷ್ಟನ್ನೂ ಕುಡಿದು ಬಿಡುತ್ತೆ ಅನ್ನೋದು ಪಾಪ ಅವನಿಗೆ ಅಂದಾಜೇ ಇರಲಿಲ್ಲ. ಅವನು ಅಂದ್ಕೊಂಡಿದ್ದ ಪರವಾಗಿಲ್ಲ, ನಾನು ಮಾಡ್ತಾಯಿದ್ದೀನಿ ಉಳಿಸ್ತಾ ಇದ್ದೀನಿ ಅಂತೇಳಿ. ಆದರೆ ಬರಬೇಕಾದ್ರೆ ಉಳಿಸಿರುವಂಥ ಪೆಟ್ರೋಲು ಹೋಗ್ಬೇಕಾದ್ರೆ ತೂಕ ಹೊತ್ಕೊಂಡು ಹೋಗ್ಬೇಕಾರೆ ಅವನನ್ನು ತೂಕ ಮತ್ತು ಅವನ ಬುಕ್ಸ್ನ ತೂಕ ಇಷ್ಟನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಪೆಟ್ರೋಲ್ ಡಬಲ್ ಖರ್ಚಾಗುತ್ತೆ ಅಂತೇಳಿ ಪಾಪ ಅವನು ಆತ ಅಂದಾಜು ಮಾಡಿರಲಿಲ್ಲ ಅನಿಸುತ್ತೆ. ಸೊ ಇದಿಷ್ಟು. ನೆಕ್ಸ್ಟ್ ವೆಟರ್ನರಿ ಆಸ್ಪತ್ರೆ ಇದು ಅವನ ಹಿನ್ನೆಲೆಯನ್ನು ಲೇಖಕರು ಹೇಳ್ತಾರೆ. ವೆಟರ್ನರಿ ಆಸ್ಪತ್ರೆ ಎದುರು ಕುಂಟುತ್ತಾ ಅವನು ನನ್ನ ಹತ್ರ ನಡ್ಕೊಂಬರ್ಬೇಕಾದ್ರೆ ಕೇಳಿದ, ಏನಯ್ಯ ಜಬಾರ್, 4 ದಿನದಿಂದ ನೀನು ಮುಖನೇ ನೋಡಿವಲ್ಲೋ, ಕಾಣಿಸ್ತಾ ಇಲ್ವಲ್ಲ 4 ದಿನದಿಂದ ಅಂತ ಕೇಳಿದೆ. ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಇಂಜೆಕ್ಷನ್ ತಗೊಳ್ಬೇಕಾಗಿದೆ ಅಂತ. ಎಲ್ಲಿ? ಹ್ಯಾಂಡ್ ಪೋಸ್ಟ್ನಲ್ಲಿ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹ್ಯಾಂಡ್ ಪೋಸ್ಟ್ ಇದೆಯಲ್ಲ, ಹ್ಯಾಂಡ್ ಪೋಸ್ಟು ಬಿದ್ರಲ್ಲಿ, ಆ ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಇಂಜೆಕ್ಷನ್ ತಗೊಳ್ಬೇಕಾಗಿದೆ ಅಂದ. ಜಬ್ಬಾರ್ 4 ದಿನದ ಪೋಸ್ಟ್ ಆಫೀಸ್ದೆಲ್ಲ ಕಂತೆ ಇತ್ತಲ್ಲ, ಆ ಕಂತೆ ಎಲ್ಲ ಕೊಟ್ಟೆ. ಅಲ್ಲಯ್ಯ, ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕ್ಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಅಂತೇಳಿ ನಾನು ಗದರಿದ ಧ್ವನಿಯಲ್ಲಿ ಕೇಳಿದೆ. ಅಲ್ಲ, ನಿನಗೆ ನಾಯಿ ಕಚ್ಚೋದಕ್ಕೂ 4 ದಿನದಿಂದ ಕೊಡಬೇಕಾದಂಥ ಪೋಸ್ಟ್ನ ಇವತ್ತು ಒಂದೇ ದಿವಸ ತರ್ತಾ ಇದೆಯಲ್ಲ ಅಂತೇಳಿ ನಾನು ಜೋರಾದ ಧ್ವನಿಯಲ್ಲಿ ಗದರಿದೆ. ಆವಾಗ ಅವನಿಗನ್ನಿಸ್ತು, ಜಬ್ಬರನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕವನ್ನು ಹುಟ್ಟಿಸಿಲ್ಲ ಅಂತ ಅನ್ನಿಸ್ತು. ಅದೇ ಇವನ ಅನುಭವ ಆಗಿದ್ದರೆ ಏನೋ ಕುಂಟವನೇ, ಅಯ್ಯೋ ಪಾಪ ಅನಿಸಿಲ್ಲ ಇವ್ರಿಗೆ, ನಾನು ಕುಂಟ್ಕೊಂಡ್ಬಂದಿದ್ದು ಮೇ ಬಿ ನನ್ನ ಪರ್ಫಾರ್ಮೆನ್ಸ್ ಸಾಕಾಗಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಇವರಲ್ಲಿ ಮರುಕವನ್ನು ಹುಟ್ಟಿಸಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಕವರಿಂಗ್ ಮಾಡೋಕ್ಕೆ ಯೋಚನೆ ಮಾಡ್ತಾನೆ. ಏನು ಮಾಡ್ತೀರಾ ಸರ್, ಹುಚ್ಚುನಾಯಿ ಹೆಚ್ಚಾಗಿ ಇಬ್ಬದ್ದವ್ರಿಗೆಲ್ಲ ಕಚ್ಚಿಬಿಟ್ಟಿದ್ದಾರೆ, ಹುಚ್ಚುನಾಯಿ ಜಾಸ್ತಿ ಆಗಿದ್ದಾವೆ, ಇರಬಾರ್ದಾಗೆಲ್ಲ ಕಚ್ಚಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ, ಅದಕ್ಕೆ ಕೇಳಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಇಂಜೆಕ್ಷನ್ ಇಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಇಂಜೆಕ್ಷನ್ಗೋಸ್ಕರ ಎಲ್ಲಿ ಹೋಗಿರ್ತಾನೆ, ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ, ಅಲ್ಲೂ ಕೂಡ ಇಲ್ಲ. ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು ನೋಡಿ, ಮನುಷ್ಯ ಆಸ್ಪತ್ರೆಯಲ್ಲಿ ಎಲ್ಲೂ ಕೂಡ ಇಲ್ಲ, ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಈ ಕಡೆ ಬಂದೆ ನೋಡಿ. ಪೋಸ್ಟ್ಮನ್ ಜಬ್ಬರು ವೆಟರ್ನರಿ ಆಸ್ಪತ್ರೆ ಹತ್ರ ಯಾಕೆ ಇದ್ದಾನೆ ಅಂದರೆ ರೀಸನ್ ನಿಮಗೆ ಉತ್ತರ ಇದರಲ್ಲಿ ಸಿಗುತ್ತೆ. ಪೋಸ್ಟ್ ಕೊಡೋಕ್ಕೆ ಹೋದರೆ ಎಲ್ಲರ ಮನೆ ಮುಂದೆನೂ 4 ನಾಯಿ ಮಲಗಿರ್ತವೆ ನೋಡಿ. ಎಷ್ಟು ಕಷ್ಟ ಇರುತ್ತೆ ಪಾಪ ಒಂದು ಕೆಲಸ. ದುರ್ಗಪ್ಪಂದು ಕೆಲಸ ಕಷ್ಟ ಒಂದು ಕಡೆ, ಆದರೆ ಪೋಸ್ಟ್ಮನ್ ಜಬ್ಬರಂದು ಕೆಲಸ ಇನ್ನೊಂದು ಕಡೆ. ಒಂದೊಂದು ಮನೆ ಹತ್ರ 4 ನಾಯಿ ಮಲಗಿರ್ತವೆ. ಅದು ಯಾವ ಕಳ್ಳರನ್ನ ಕಾತ್ಕೊಂಡು ಮಲಗಿರ್ತವೋ ಏನೋ, ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ನೋಡಿ, ಫಿಕ್ಸ್. ಒಂದು ಸತಿ ಹಬ್ಬ ಬರುತ್ತೋ ಏನೋ ಗೊತ್ತಿಲ್ಲ, ವರ್ಷಕ್ಕೆ ಒಂದಲ್ಲ ಒಂದು ನಾಯಿ ಕಚ್ಚೇ ಬಿಡುತ್ತೆ ನೋಡಿ ಅಂತೇಳಿ, ನನಗೆ ಕಚ್ಚುತ್ತೆ ಅಂತೇಳಿ ಅವನು ಹೇಳ್ತಾನೆ. ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇರುವಂತೆ. ಒಂದು ವೇಳೆ ನಾಯಿ ಏನಾದರೂ ಕಚ್ಚಿ ಹುಚ್ಚಿಡಬಿಡ್ತು ಅಂದರೆ ಅದಕ್ಕೆ ಔಷಧಿನೇ ಇಲ್ವಂತೆ. ಅದಕ್ಕೆ ನಾನು ಹುಚ್ಚು ನಾಯೋ ಅಲ್ವೋ ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ. ಅಂಡರ್ಲೈನ್ ಮಾಡ್ಕೊಳ್ಳಿ. ಅದು ಹುಚ್ಚು ಬಂದಮೇಲೆ ಹುಚ್ಚು ವಾಸಿ ಆಗಲ್ವಂತೆ ಕಚ್ಚಿದ ಮೇಲೆ. ಅದಕ್ಕೇನು ಮಾಡ್ತೀನಿ, ಅದು ಹುಚ್ಚು ನಾಯೋ ಯಾವುದೋ ಒಟ್ಟಲ್ಲಿ ಗೊತ್ತಿಲ್ಲ, ಆದರೂ ಕೂಡ ಏನು ಮಾಡ್ತೀನಿ, ಮಕ್ಕಳು ಸುತ್ತ ಏನು ಮಾಡ್ತಾರೆ, 14 ಇಂಜೆಕ್ಷನ್ ವ್ಯವಸ್ಥೆ ಇತ್ತು. ಬಟ್ ಈಗಿಲ್ಲ, 500 ರೂಪಾಯಿ ಒಂದು ಇಂಜೆಕ್ಷನ್ ಹಾಕ್ತಾರೆ. ಹೊಟ್ಟೆ ಸುತ್ತ ಏನು ಮಾಡ್ತಿದ್ರೆ 14 ಇಂಜೆಕ್ಷನ್ ನಾನು ಏನು ಮಾಡ್ತೀನಿ, ಹಾಕಿಸ್ಕೊತೀನಿ ಅಂತ ಹೇಳಿ ಅವನು ಮುಗಿಸ್ತಾನೆ. ಸರಿ, ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಅಲ್ಲೇ ಗೇಟ್ಗೆ ವಾಲ್ಕೊಂಡು ಹೋಗಿ ಬರೋರ ಹತ್ರ ಹಲ್ಕಿರಿತಾ ನಿಂತ್ಕೊಂಡಿದ್ದ.
ಇವನಿಷ್ಟೆಲ್ಲ ಹೇಳಿದ ನಂತರ ಆ ವೆಟರ್ನರಿ ಹಾಸ್ಪಿಟ್ಲದೆಲ್ಲ ಸ್ಟಾಕ್ಮನ್ ಎಲ್ಲವನ್ನ ಮೆಡಿಸಿನ್ ತುಂಬಿರ್ತಾರಲ್ಲ, ಆ ಸ್ಟಾಕ್ಮನ್ ಯಾರಪ್ಪ ಅಂದರೆ ಪುಟ್ಟಯ್ಯ ಅಂತೇಳಿ. ಆ ಸ್ಟಾಕ್ಮನ್ನ ಹೆಸರೇನು? ಪುಟ್ಟಯ್ಯ. ಆ ಸ್ಟಾಕ್ಮನ್ ಪುಟ್ಟಯ್ಯ ಅಲ್ಲೇ ಗೇಟ್ಗೆ ವಾಲ್ಕೊಂಡು ಹಿಂಗೆ ಹೊರಕೊಂಡು ನಿಂತಿದ್ದ. ಹೋಗಿ ಬರೋನೆಲ್ಲ ಏನು ಮಾಡ್ತಾನೆ, ಅಲ್ಕಿರಿತಾ ಇರ್ತಾನೆ. ಅಲ್ಕಿರಿ ಅಂದರೆ ನಿಮಗೆ ಅರ್ಥ ಮಾಡ್ಕೋಬೇಕು ಲೆಕ್ಕವಾಗಿ, ಅದೇ ದುಡ್ಡು ಕಾಸ್ಕೋಸ್ಕರ. ಜಬ್ಬಾರು ಯಾವಾಗ ಇಂಜೆಕ್ಷನ್ ವಿಚಾರ ಎತ್ತಿದ್ದನ್ನು ಕೇಳಿ ನಮ್ಮೊಡನೆ ಮಾತಿಗೆ ಬರ್ತಾನೆ. ಜಬ್ಬಾರ್ ಈ ವಿಷಯವನ್ನು ಹೇಳ್ತಾನಲ್ಲ, ನನಗೆ ಹೇಳ್ತಾ ಇದ್ನಲ್ಲ, ಈ ವಿಷಯನ ಕೇಳಿಸ್ಕೊಂಡ. ಅವನು ಸ್ವಲ್ಪ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ ನಂತರ ನಮ್ಮ ಹತ್ರ ಅವನು ಮಾತಿಗೆ ಬಂದ. ಏನು ವಿಷಯ ಇರ್ಬೋದು ಅಂತೇಳಿ ಅವನು ಮಾತಿಗೆ ಬರ್ತಾನೆ. ಸೊ ಅವನು ಮಾತಿಗೆ ಬಂದ ಮೇಲೆ ಪುಟ್ಟಯ್ಯ ಯಾವ ಸ್ಟಾಕ್ಮನ್ನಲ್ಲಿ ಏನು ಸ್ಟಾಕ್ಮನ್ನ ಕೊಡ್ತಾನೆ, ಮತ್ತು ಲೇಖಕರು ಅವನಿಗೆ ಇಂಜೆಕ್ಷನ್ ಕೊಡಿಸ್ತಾರ, ಮತ್ತು ಪೋಸ್ಟ್ಮನ್ ಜಬ್ಬಾರನಿಗೆ ಇಂಜೆಕ್ಷನ್ ಸಿಗ್ತಾ. ಸೊ ಇಷ್ಟು ಪ್ರಶ್ನೆಗಳಿಗೆ ನಮ್ಮ ಪ್ರಶ್ನೆಗೆ ಉತ್ತರ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ.